ज्योतिनं तदेव ताराबलं सर्वबलं तदेव विद्याबलं दैवबलं तदेव लक्ष्मीपदे तेऽङ्घ्रिगं स्मरामि देवीं ध्रुवन्ते राजा वरुणो ध्रुवं देवो बृहस्पतिः ध्रुवं इन्द्रश्चाग्निश्चराश्रन्धायतां ध्रुवम् तयेन वसतो देवान् मनुष्यो नरान् संसारं करुणानिधे करुणया माता नगने या लक्ष्मी रघुनायकस्य जननं ध्येयादिदं मङ्गलम् सुरद्रा सावधान सुमुहूर्ता सावधान क्षणध्यान सावधान माङ्गल्यं बन्धुनानि ಒಬ್ಬ ಸಜ್ಜನ ರಾಜಕಾರಣಿ ಯಾವಾಗಲೂ ಒಪ್ಪಿದ್ರೆ ಅದು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು 99ರಿಂದ ಬೆಂಗಳೂರಲ್ಲಿ ಯಾವುದೇ ರಾಜಕಾರಣಿಗಳು ಕರೀತಾ ಇಲ್ಲ. ನಾನು ವೇದಿಕೆಯಿಂದ ರಾಮಲಿಂಗ ರೆಡ್ಡಿ ಅವರು ಒಬ್ಬರನ್ನೇ ನಾವು ಕರೆದಿರೋದು 27 ವರ್ಷವನ್ನು ಸತತವಾಗಿ 1 ವರ್ಷ 2 ವರ್ಷ ಬಿಟ್ಟರೆ ಪ್ರತಿ ವರ್ಷವೂ ಸಹಿತ ಬಂದು ಸಾಮೂಹಿಕವಾದಲ್ಲಿ ಭಾಗವಹಿಸಿ ಆಶೀರ್ವಾದ ಮಾಡಿ ಈ ಒಂದು ಕಾರ್ಯಕ್ಕೆ ಯಾವತ್ತೂ ನಮಗೆ ಬೆನ್ನೆಲುಬಾಗಿ ನಿಂತಿರೋದು. ಪಕ್ಷ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಪ್ರತಿ ವರ್ಷವೂ ಸಹಿತ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಬಂದು ಈ ನೂತನ ವಧುವರರಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ರಘುನಾಥ್ ನಾಯ್ಡು ಅವರು ಈ ಭಾಗದ ಸಮಾಜ ಸೇವಕರು, ಹಿಂದೆ ಕಾಂಗ್ರೆಸ್ಸಿನ ನಮ್ಮ ಅಭ್ಯರ್ಥಿನೂ ಆಗಿದ್ದರು. ಅವರು ಸಹಿತ ಅವರು ಕೂಡ ಸ್ವಾಗತ ಬಯಸ್ತಾರೆ. ವೇದಿಕೆಯಲ್ಲಿ ರಘುನಾಥ್ ನಾಯ್ಡು ಅವರು, ವಿಧಾನ ಪರಿಷತ್ ಸದಸ್ಯರಾದ ಶಿವಣ್ಣರವರು, ಮತ್ತು ಬಹಳ ಮುಖ್ಯವಾಗಿ ಬಸವರಾಜ್ ಅವರು ಮತ್ತು ಬಸವರಾಜ್ ಅವರ ಸ್ನೇಹಿತರು ಮತ್ತು ಇನ್ನು ನಮ್ಮ ವ್ಯವಸ್ಥಾಪನಾ ಸಂಸ್ಥೆಯ ಎಲ್ಲ ಎಸ್ ಕೆ ನಟರಾಜರು ಮತ್ತು ಪ್ರದೇಶದಲ್ಲಿ ಬನಶಂಕರಿ ಜನರ ಸಂಘಟನೆಯಲ್ಲಿ ಇಲ್ಲಿ ಬಂದು ಮದುವೆ ಮಾಡಿಸಿ ನಿಮಗೆಲ್ಲ ಕೂಡ ಏನು ಒಂದು ರೂಪಾಯಿ ಕೂಡ ಖರ್ಚಿದೆ ನಿಮಗೆ ಮದುವೆ ಮಾಡ್ತೀವಿ ಅಂತ ಕೆಲಸವನ್ನು ಮಾಡಿದರೆ ನಿಮಗೆಲ್ಲ ಕೂಡ ನಿಮ್ಮ ಮುಂದಿನ ಜೀವನ ಕುಟುಂಬವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆರೋಗ್ಯ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಆರೋಗ್ಯ ನಮ್ಮ ಬಸವರಾಜು ಮತ್ತು ಅವರೆಲ್ಲ ಸ್ನೇಹಿತರ ಮೇಲೆ ಇರಲಿ ಅಂತೇಳಿ ಇನ್ನೊಮ್ಮೆ ಅವರಿಗೆ ಅಭಿನಂದನೆ ನಾವು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಸಹಿತ ಭಾಗವಹಿಸಿದ್ದಾರೆ. ಈಗ ತಾನೇ ಸನ್ಮಾನ್ಯ ಸಚಿವರು ಅಜಾತ ಶತ್ರು ಬೆಂಗಳೂರಿನಲ್ಲಿ ರಾಮಲಿಂಗ ರೆಡ್ಡಿ ಸಾಹೇಬರು ಈಗಾಗಲೇ ಶುಭವನ್ನು ಆರೋಹಿಸಿ ಹೇಳಿದ್ದಾರೆ. ಅದೇ ರೀತಿ ಶ್ರೀಮತಿ ತಾರಾ ಅವರು ಚಿತ್ರನಟಿ ಅವರು ಸಹಿತ ಒಂದು ನಿಮ್ಗೆ ಆಶೀರ್ವಾದ ಮಾಡಬೇಕು. ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಇವತ್ತಾನೆ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಿರ್ಗಮಿಸಿರತಕ್ಕಂಥ ನಮ್ಮೆಲ್ಲರ ಅಜಾತ ಶತ್ರು ಸಾರಿಗೆ ರಾಜ್ಯದ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬ್ರೆ ಹಾಗೂ ಇನ್ನೊಬ್ಬ ಚಿತ್ರನಟಿ
ನನ್ನ ಆತ್ಮೀಯರು ಕೂಡ ಅವರು ಶ್ರೀಮತಿ ತಾರಾ ಅನುರಾಧ ಅವರು ಈಗ ತಾನೇ ಹೊರಟಿದ್ದಾರೆ, ಮಾತಾಡಿಸ್ಕೊಂಡು ಹೋದರು. ಮತ್ತೊಬ್ಬರು ಈಗ ತಾನೇ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ 2ನೇ ರನ್ನರ್ ಆಗಿ ಹೊರಹೊಮ್ಮಿರುವತಕ್ಕಂಥ ಶ್ರೀಮತಿ 2ನೇ ವರ್ಷ ಈ ಸಾಮೂಹಿಕ ವಿವಾಹ ನಿರಂತರವಾಗಿ 20 ಕಾಲು ಇಟ್ಟಿರತಕ್ಕಂಥದ್ದು. ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಬಲಿಸಿದ್ರೆ ಅವ್ರಿಗೆ ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಅಡಿಗೆ ಭಟ್ರನ್ನ ಹುಡುಕ್ತೀರಾ, ಕಲ್ಯಾಣ ಮಂಟಪ ಹುಡುಕ್ತೀರಾ, ರೋಹಿತನ್ನ ಹುಡುಕ್ತೀರಾ, ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳನ್ನ ಹುಡುಕ್ತೀವಿ. ಎಲ್ಲ ರೀತಿಯಲ್ಲಿ ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತೇಳಿ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವೆಲ್ಲ ಕೂಡ ನೋಡಿದ್ದೀವಿ. ಆದರೆ ಇವತ್ತು 42 ಜೋಡಿ 46 ಜೋಡಿ ನಿಮ್ಮನ್ನೆಲ್ಲ ಒಂದು ಕಡೆ ಕರೆತಂದು ಈ ತಾಯಿಯ ಸನ್ನಿಧಿಯಲ್ಲಿ ನಿಮಗೆ ಸಾಮೂಹಿಕವಾಗಿ ಮದುವೆಯನ್ನ ಇಂಥ ಹಿರಿಯ ಗಣ್ಯರ ಸಮಕ್ಷಮದಲ್ಲಿ ಇವತ್ತು ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಏನು ಮಾಡಿರತಕ್ಕಂಥ ಪುಣ್ಯ ನಿಮ್ಗೆ ಸಿಕ್ಕಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.